ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವೀಯಾ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಸಂಸ್ಕೃತ ಅಧ್ಯಯನಸ್ಯ ಇತೋಪಿ ಕಿಂಚಿತ್ ಅಧ್ಯಯನಂ ಅಧಿಕಂ ಕರ್ತವ್ಯಂ ಇತಿ ದೃಷ್ಟ್ಯಾ ಅಧ್ಯಯನಸ್ಯ ಉಪರಿತನಭಾಗಃ ಇದಾನಿಂ ಪ್ರಚಲಿಷ್ಯತಿ. ಸಂಸ್ಕೃತ ಕಲಿಯುವುದು ಅಂತಂದರೆ ಒಂದು ಭಾಷೆ ಕಲಿಯುವುದಾಯಿತು, ಅದರ ಹಿನ್ನೆಲೆನೂ ಸ್ವಲ್ಪ ಗೊತ್ತಿರಬೇಕು. ಯಾಕೆಂದರೆ ಸಂಸ್ಕೃತ ಅಂದರೆ ಕೇವಲ ಬಹಳ ಜನಕ್ಕೊಂದು ಭ್ರಮೆ ಇರುವುದೇನು ಅಂದರೆ ಒಂದಿಷ್ಟು ಜ್ಯೋತಿಷದ ಉಪಯೋಗಕ್ಕೆ ಬೀಳುತ್ತೆ. ಪೌರೋಹಿತ್ಯ ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡೋರೇನೋ ಮಣಮಣ ಅಂತ ಹೇಳ್ತಿರ್ತಾರೆ, ಅಷ್ಟಕ್ಕೆ ಸಂಸ್ಕೃತ ಇರುವುದು ಇತಿ ಭಾವನಾ ಜನೇಶು ಅಸ್ತಿ. ಸಾಮಾನ್ಯ ಜನರಿಗೆ ಅಷ್ಟೇ ಗೊತ್ತಿರೋದು. ತತಃ ಅಧಿಕಂ ಕಿಮಸ್ತಿ ಇತಿ ಪ್ರಥಮಂ ಜ್ಞಾತವ್ಯಂ. ಅದಕ್ಕಿಂತ ಹೆಚ್ಚು ಸಂಗತಿಗಳು ಬಹುಶಃ ಸಂಸ್ಕೃತದಲ್ಲಿ ಇಲ್ಲದ ಸಂಗತಿ ಇಲ್ಲ. ನಾವು ಇಲ್ಲದ ಸಂಗತಿ ಇಲ್ಲ ಅಂದರೆ ನಾವು ಇವತ್ತು ಇನ್ವೆನ್ಷನ್ ಮಾಡಿರುವ ಫೋನು ಅಥವಾ ಇನ್ನೇನು ಇತ್ಯಾದಿಗಳು ಇಲ್ಲದೆ ಹೋಗ್ಬೋದು. ಯಾಕೆಂದರೆ ಅದರ ಅವಶ್ಯಕತೆ ಅವರಿಗಿರಲಿಲ್ಲ, ಅವರು ಸಹಜವಾಗಿ ಬದುಕ್ತಾ ಇದ್ರು. ನನಗೆ ಎಷ್ಟೋ ಸಲ ಅಶ್ವತ್ಥಾಮನ ಕಥೆ ನೆನಪಾಗೋದುಂಟು. ಅಶ್ವತ್ಥಾಮ ಹಿಟ್ಟಿನ ಹಾಲಲ್ಲಿ ಸುಖವಾಗಿದ್ದ, ನೆಮ್ಮದಿ ಇತ್ತು, ತೃಪ್ತಿ ಇತ್ತು. ಆದರೆ ಯಾವಾಗ ಅವನು ಹಾಲು ಹೌದು, ಆದರೆ ಅದು ಯಾರ್ಯಾರ ಬಾಪ್ತು ಅಂತ ಗೊತ್ತಿಲ್ಲದೆ ಎಲ್ಲರಿಗೂ ಅದೇ ಥರದ, ಈಗ ನಾವೇನು ಅಂದ್ಕೊಳ್ಳೋದು ಅಂದರೆ ಹಿಟ್ಟು ಅಂದರೆ ವೇಸ್ಟು ಅಂತ. ಹಿಟ್ಟು ಅಂದರೆ ವೇಸ್ಟ್ ಅಲ್ಲ, ಹಿಟ್ಟಲ್ಲೂ ಬೇಕಾದಷ್ಟು ಪೌಷ್ಟಿಕತೆ ಇದೆ. ಅದಕ್ಕೆ ಪಿಷ್ಟ ಅಂತ ಹೆಸರು. ಪಿಷ್ಟ ಅಂದರೆ ಚೆನ್ನಾಗಿ ಪುಡಿ ಮಾಡಿದ್ದು ಅಂತ. ಧಾನ್ಯಗಳಲ್ಲೂ ನಮಗೆ ಬೇಕಾದ, ದೇಹಕ್ಕೆ ಬೇಕಾದ ಅಗತ್ಯಗಳು ಸಿಕ್ಕೇ ಸಿಗ್ತವೆ. ಹಾಗಾಗಿ ಹಾಲು ಅಂತಂದಾಗ ಅದರದ್ದು ಕ್ವಾಲಿಟಿ ದೊಡ್ಡದಿರಬಹುದು, ಆದರೆ ನೆಮ್ಮದಿ ಎಲ್ಲದಕ್ಕಿಂತ ಬಹಳ ಮುಖ್ಯ ಇತ್ತು. ಅದು ಅಶ್ವತ್ಥಾಮನಿಗಿತ್ತು. ಆದರೆ ಯಾವಾಗ ಅವನು ದುರ್ಯೋಧನನ ಸಹವಾಸ ಮಾಡಿದ್ನೋ ಆವಾಗ ಅವನು ಕೇಸರಿ ಬಾದಾಮಿ ಎಲ್ಲ ಹಾಕಿದ ಒಂದು ಹಾಲು, ಕೆನೆ ಕಟ್ಟಿದ ಹಾಲನ್ನು ಕೊಟ್ಟ. ಪ್ರತಿ ದಿವಸ ಹೇಳ್ತಿದ್ದ, ನಾನೂ ಹಾಲು ಕುಡಿದೆ ಅಂತ. ನೀನೇನು ಹಾಲು ಕುಡಿತೀಗ, ದನ ಕಟ್ಟೋ ಯೋಗ್ಯತೆ ಇಲ್ಲ ನಿಮ್ಮ ಅಪ್ಪನಿಗೆ ಅಂತ ಬೈದು ಈ ಹಾಲು ಕೊಟ್ಟ. ಕುಡಿದ ಮೇಲೆ ಅವನ ಆಲೋಚನೆಗಳೇ ಬದಲಾಗೋದು. ಮನೆಗೆ ಬಂದ ಮೇಲೆ ಅಮ್ಮನಿಗೆ ಅಷ್ಟೇ ಪ್ರೀತಿ. ಅವರಿಗೆ ನಮಗೆ ಆ ಜೀವನವನ್ನು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬರ ಹತ್ರ ಬೇಡುವುದಲ್ಲ, ಕಲ್ಲು ಹೊಡೆದು ಕೂಡ ಮರದಿಂದ ಒಂದು ಹಣ್ಣು ಕೊಯ್ದು ತಿಂತಿರಲಿಲ್ಲ. ಅಂಥ ಒಂಥರ ನಿಸ್ಪೃಹವಾದ ಬದುಕು, ಇನ್ಯಾರತ್ರನೂ ಕೈ ಚಾಚಿಯೇ ಗೊತ್ತಿಲ್ಲದ ಬದುಕು. ಅಂತಹ ಬದುಕುಳ್ಳ ದ್ರೋಣಾಚಾರ್ಯರಿಗೆ ಏನೇನು ಪರಿಸ್ಥಿತಿ ಬಂದು ಹೋಯಿತು ತನ್ನ ಮಗನಿಂದಾಗಿ. ಮಗ ಕೊನೆಗೆ ಹಾಲಿದಲ್ಲ ಅಂತ ಚೆಲ್ಲಿದ. ಅಮ್ಮನಿಗೂ ಬೇಜಾರಾಯಿತು, ಸ್ವತಃ ತಾನು ಬೇಜಾರಾದ. ಅವನ ಒಂದು ಹಾಲಿನಿಂದ ಅವನ ನೆಮ್ಮದಿ ಹೋಯಿತು, ಅಮ್ಮನ ನೆಮ್ಮದಿ ಹೋಯಿತು. ಅಮ್ಮ ದ್ರೋಣನ ಹತ್ರ ಗಲಾಟೆ ಮಾಡಿದ್ಲು, ನನಗೆ ಸೀರೆ ತಂದುಕೊಡಿ ಅಂತ ಕೇಳಿಲ್ಲ, ಇನ್ನೇನು ತಂದುಕೊಡಿ ಅಂತ ಕೇಳಿಲ್ಲ, ಮಗುವಿಗೊಂದು ಕುಡಿಲಿಕ್ಕೆ ಹಾಲು ಕೊಡಿ ಅಂತ ಕೇಳೋದು ನನ್ನ ರೈಟ್ಸ್ ಅಲ್ವಾ? ಅದನ್ನಾದರೂ ನೀವು ಮಾಡಬೇಕಲ್ಲ. ಇಷ್ಟು ದೊಡ್ಡ ಜ್ಞಾನಿಗಳು ಅಂತ ಹೇಳ್ಕೊಳ್ತೀರಿ ಅಂದರೆ ನಾವು ಯೋಚನೆ ಮಾಡೋದು ಹೇಗಾಗುತ್ತೆ ಅಂದರೆ, ಜ್ಞಾನಿಗಳು ಅಥವಾ ದೊಡ್ಡವರು ಅಂತಂದರೆ ತುಂಬ ಸಿರಿವಂತಿಕೆಯಿಂದ ಕೂಡಿರಬೇಕು ಅಂತಲೇ ಆಲೋಚನೆ. ಆದರೆ ಅವ್ರು ಹಾಗಲ್ಲ, ಪ್ರಕೃತಿಯಿಂದ ಎಷ್ಟು ಸಹಜವಾಗಿ ಸಿಗುತ್ತೋ ಅದು ಬಿಟ್ಟು ನಾನೇ ದೋಚಬಾರ್ದು ಅಂತ ಅನ್ನೋದು ಅವರ ಸ್ವಭಾವ. ಆದರೆ ಮನೆಯ ಪರಿಸ್ಥಿತಿ ಹೀಗಾದದ್ದಕ್ಕೆ ಕೊನೆಗೆ ಪರಶುರಾಮನ ಹತ್ರ ಹೋದರು, ಕೊನೆಗೆ ದ್ರುಪದನ ಹತ್ರ ಹೋದರು. ದ್ರುಪದಿನ ಅವಮಾನ ಆಯಿತು. ಕೊನೆಗೆ ನೀನು ನನಗೆ ಸಮ ಆದರೆ ಮಾತ್ರ ನಿನ್ನ ಹತ್ರ ಗೆಳೆತನ ಸಾಧ್ಯ ಅಂದ. ಅದಕ್ಕೋಸ್ಕರ ಪಾಂಡವರಿಗೆ ಬಂದು ಶಿಕ್ಷಣ ಕೊಟ್ಟರು, ಕೌರವರಿಗೆ ಶಿಕ್ಷಣ ಕೊಟ್ಟರು, ಅನೇಕ ರಾಜರು ಪಡೆದರು. ಅಲ್ಲಿ ತನಕ ಯಾರತ್ರೂ ಕೇಳದೇ ಇದ್ದವರು ಹಸ್ತಿನಾವತಿಯಲ್ಲಿ ಅವರಿಗೆ
ಪಾಠ ಮಾಡುವ ನೆಪದಲ್ಲೇ ಆದರೂ ಎಲ್ಲ ಸಂಪತ್ತು, ರಾಜ್ಯ ಸಂಪತ್ತು ಅವನಿಗೆ ದೊರಕಲಿಕ್ಕೆ ಶುರುವಾಯಿತು. ಅದು ಕೊನೆಗೆ ಸಿಟ್ಟು, ಸೇಡು ಎಲ್ಲ ಸೇರಿ ದೃಪದನನ್ನು ಹಿಡಿದು ತರುವುದಾಯಿತು. ಹಿಡಿದು ತಂದ ಮೇಲೆ ಅವನು ವಾಪಸ್ಸು ಸೇಡು ತೀರಿಸ್ಕೊಳ್ಳಿಕ್ಕೋಸ್ಕರ ದೃಪದನ ತಲೆಯಲ್ಲಿ ಮಗನನ್ನು ಅಂದರೆ ಪಡೆಯುವಾಗ ದ್ರೋಣನನ್ನು ಕೊಲ್ಲಬೇಕು ಅನ್ನುವ ಸಂಕಲ್ಪ ಹುಟ್ಟಿತು. ದ್ರೋಣ ವಿಚಿತ್ರ ಏನು ಅಂದರೆ, ಆ ದ್ರೋಣಾಚಾರ್ಯರದು ಅವನಿಗೂ ತಾನೇ ಸ್ವತಃ ಪಾಠ ಮಾಡಿದರು. ದ್ರೋಣಾಚಾರ್ಯರು ಸ್ವತಃ ತನ್ನನ್ನು ಕೊಲ್ಲಿಕ್ಕೆ ಬಂದಿದ್ದಾನೆ ಅಂತ ಗೊತ್ತಿದ್ರು ಕೂಡ ದೃಷ್ಟದ್ಯುಮ್ನನಿಗೆ ಪೂರ್ತಿ ಪಾಠ ಮಾಡಿದರು. ಅಂದರೆ ಹೀಗೆ ಇಡೀ ಬದುಕು ತನ್ನನ್ನು ಅನ್ಯಾಯ ಮಾಡ್ತಾನೆ, ತನ್ನ ಮೇಲೆ ಅವನಿಗೆ ಸೇಡಿದೆ ಅಂತ ಗೊತ್ತಿದ್ರು ಪಾಠ ಮಾಡಿದ ಒಂದು ನಿಸ್ಪೃಹವಾದ ಬದುಕು. ದ್ರೋಣಾಚಾರ್ಯರದು ಮನಸ್ಥಿತಿ ಚೆನ್ನಾಗಿತ್ತು, ಆದರೆ ಪರಿಸ್ಥಿತಿ ಹಾಳಾಯಿತು. ಅವ್ರು ಏನು ಅನ್ಕೊಂಡಿದ್ರು ಅದನ್ನು ಜೀವನದಲ್ಲಿ ನಿರ್ವ್ಯಾಜವಾಗಿ ಬದುಕಬೇಕು, ನಿಸ್ಪೃಹವಾಗಿ ಬದುಕಬೇಕು ಅನ್ನೋದು ಆಗಲೇ ಇಲ್ಲ. ಕೊನೆಗೆ ಅದಕ್ಕೋಸ್ಕರ ದುರ್ಯೋಧನನ ಪರವಾಗಿ ಯುದ್ಧ ಮಾಡಿ ಪ್ರಾಣ ಕಳ್ಕೊಳ್ಳುವ ಸ್ಥಿತಿ ಬಂತು. ಅಂದರೆ ಒಂದು ಆಸೆ ಅನ್ನೋದರ ಮಿತಿ ಗೊತ್ತಿಲ್ಲದೆ ಹೋದರೆ, ಆಸೆ ಎಲ್ರಿಗೂ ಇರುತ್ತೆ. ನಾವು ಇವತ್ತೇನು ಅಂದರೆ ಸಂಸ್ಕೃತದಿಂದ ಕಲ್ತ್ರೆ ಹೊಟ್ಟೆ ತುಂಬುತ್ತಾ? ನಮಗೆ ಹೊಟ್ಟೆ ತುಂಬುದು ಮುಖ್ಯ ಅಲ್ಲ, ನಮಗೆ ತೃಪ್ತಿ ಮುಖ್ಯ, ನೆಮ್ಮದಿ ಮುಖ್ಯ. ಹೊಟ್ಟೆ ತುಂಬುತ್ತಾ ಅಂತ ಕೇಳುವ ಒಂದು ಮನುಷ್ಯ ಬದುಕಬೇಕು ಅಂತ ಅನ್ನುವ ಆಲೋಚನೆಯಲ್ಲಿ ಸರಿ, ಆದರೆ ಖಂಡಿತ ಬದುಕು ಕೊಡುತ್ತೆ. ಆದರೆ ಬದುಕು ಏನು ಕೊಡುತ್ತೆ ಅಂತಂದರೆ, ನಮಗೆ ಹೇಗಿದೆಯೋ ಹಾಗೆ ಸ್ವೀಕರಿಸುವ ಬದುಕು ಕೊಡುತ್ತೆ. ಸಂಸ್ಕೃತ ಓದಿದ್ರಿಂದ ಏನಾಗುತ್ತೆ ಅಂದರೆ ಒಂದು ಸಂಸ್ಕಾರ ಬರುತ್ತೆ. ಸಂಸ್ಕಾರ ಬಂದರೆ ನಮ್ಮ ಪ್ರಾಚೀನರ ಸಂಸ್ಕೃತಿಯ ಜೊತೆಗೆ ಹೆಮ್ಮೆ ಅನಿಸುತ್ತೆ. ಆವಾಗ ನಮಗೊಂಚೂರು ಕಷ್ಟ ಆದರೂ ಅದನ್ನು ಆತ್ಮವಿಶ್ವಾಸದಿಂದ ಎದುರಿಸುವ ಶಕ್ತಿ ಬರುತ್ತೆ. ಸಂಸ್ಕೃತದ ಪ್ರಯೋಜನಗಳನ್ನು ಪಟ್ಟಿ ಹಾಕ್ತಾ ಹೋದರೆ ಅದು ಬಹುಶಃ ಋಷಿಗಳೆಲ್ಲ ಸುಖವಾಗಿ ಬದುಕಲಿಕ್ಕೆ ಒಂದು ಕಾರಣ ಅವರ ಅಧ್ಯಾತ್ಮದ ಜೊತೆಗೆ ಈ ಭಾಷೆಯಲ್ಲಿ ನೀವು ಏನು ಬೇಕಾದರೂ ಕುಣಿಬಹುದು, ಎಷ್ಟು ಬೇಕಾದರೂ ಅದರ ಆಳಾಗಲಗಳನ್ನು ಪರಿಚಯ ಮಾಡಿಕೊಡ್ಬೋದು. ನಿನ್ನೆ ನಾನು ಹೇಳ್ತಾ ನಿಮಗೆ ಚಿತ್ರಕಲೆ ಬೇಕಾ, ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಸ್ಕೆಚ್ಗಳು ಸಿಗ್ತವೆ, ಪ್ರಾಚೀನ ಸಂಸ್ಕೃತಿಯ ಶಿಲ್ಪಗಳು ಸಿಗ್ತವೆ. ಅದಕ್ಕೆ ಸಂಬಂಧಪಟ್ಟ ಅನೇಕ, ಈಗ ತಂತ್ರಸಾರ ಸಂಗ್ರಹದಲ್ಲಿ ಒಂದು ಪ್ರತಿಮೆಯನ್ನು ಕೆತ್ತುವಾಗ ಹೇಗೆ ಕೆತ್ತಬೇಕು, ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಒಂದು ಪ್ರತಿಮೆ ಅಂತಂದಾಗ ಅದರ ಪ್ರಪೋರ್ಷನೇಟ್, ತಲೆ ಎಷ್ಟಿರುತ್ತೋ ಅದಕ್ಕೆ ಇಷ್ಟು ಪಾಲು ತೋಳಿರಬೇಕು, ಇಷ್ಟು ಪಾಲು ದೇಹ ಇರಬೇಕು, ಇಷ್ಟು ಪಾಲು ಕಾಲಿರಬೇಕು, ಇಷ್ಟು ಪಾಲು ಇಡೀ ದೇಹ ಇರಬೇಕು. ಹೀಗೆ ಇಷ್ಟು ಭಾಗ ಮಾಡಿ ಅದರ ಸಣ್ಣ ಸಣ್ಣ, ಎಲ್ಲಿ 1/4 ಇಂಚನ್ನು ಬಿಡಲ್ಲ, 16ನೇ ಒಂದು ಭಾಗವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಅದರ ಅಷ್ಟನೇ ಒಂದು ಭಾಗವನ್ನು ಹೇಳಬೇಕು, ಅದಕ್ಕಿಂತ ಕಮ್ಮಿ ಮಾಡಲಿಕ್ಕಾಗಲ್ಲ ಅಂತ. ಅಂದರೆ ಇದೆಲ್ಲ ನಮಗೆ ಹಿಂದಿನವರು ಕೊಟ್ಟ ಸಂಸ್ಕೃತಿ, ಹಿಂದಿನವರು ಕೊಟ್ಟಂತಹ ನಾಲೆಜ್. ಆದರೆ ನಾವು ಇವತ್ತು ಡೇಟಾದಲ್ಲೇ ಇದ್ದೇವೆ, ನಮ್ಮ ಹತ್ರ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೇವೆ. ಅದು ಕೇಳಿ ಉದ್ಧಾರ ಆಗೋದಿಲ್ವೇ ಇಲ್ಲ. ನನ್ನ ಹತ್ರ ಆದರೂ ಉಪನ್ಯಾಸ ಇದೆ, ನನ್ನ ಹತ್ರ ಉಪನ್ಯಾಸ ಇದ್ದರೆ ಆಗೋದಿಲ್ಲ, ಉಪನ್ಯಾಸ ಕೇಳಿ ರೂಢಿಸ್ಕೊಳ್ಬೇಕು. ಸಂಸ್ಕೃತ ಏನು ಮಾಡುತ್ತೆ ಅಂದರೆ, ನಮಗೆ ಅರ್ಥ ಆಗಿಬಿಟ್ರೆ ನಾವು ಅದನ್ನು ಡೇಟಾ ಕಲೆಕ್ಟ್ ಮಾಡಬೇಕಾಗಿಲ್ಲ. ಆ ಸಂಸ್ಕೃತದ ಶಬ್ದ ಕೇಳಿದ ತಕ್ಷಣ ಅದನ್ನು ಎಟಮಾಲಜಿ ಮಾಡಿ ಬಿಡಿಸಿ ನೋಡಿದರೆ ಅಲ್ಲಿ ಏನು ಅರ್ಥ ಇದೆ ಅನ್ನೋದು ತಾನಾಗೆ ಹೊಳೆದು ಬಿಡುತ್ತೆ. ಹೊಳೆದ್ರೆ ನಾವು ಅದಕ್ಕೋಸ್ಕರ ಮತ್ತೆ ಕಷ್ಟಪಟ್ಟು ಬಾಯ್ಪಾಠ ಮಾಡಬೇಕಾಗಿಲ್ಲ. ಅರ್ಥ ನೆನಪಾಯಿತು ಅಂದರೆ ಅನುಸಂಧಾನ ಬಂದಾಯಿತು. ಅದು ಜೀವನ ಇರ್ಬೋದು, ಅಧ್ಯಾತ್ಮ ಇರ್ಬೋದು. ಜೀವನ ಮತ್ತು ಅಧ್ಯಾತ್ಮ ಬೇರೆ ಅಂತ ಅವರಿಗೆ ಭಾವನೆ ಇಲ್ಲ, ಅವರಿಗೆ ಎಲ್ಲ ಒಂದೇ. ತಾವು ಬದುಕುವುದು ಭಗವಂತನ ಪರವಾಗಿ, ಭಗವಂತನ ಚಿಂತನೆ ಮಾಡುವುದು ಲೋಕದ ಕೆಲಸವೇ, ಎರಡೂ ಸೇರಿಕೊಂಡು ಬದುಕುವಂಥದ್ದಾಗುತ್ತೆ. ಅದಕ್ಕೆ ಸಂಸ್ಕೃತ ಅಂದರೆ ಸಮ್ಯಕೃತ. ಅದನ್ನು ಇನ್ನೂ ಸಂಸ್ಕಾರ ಹಾಕಲಿಕ್ಕಿಲ್ಲ, ಅದರಲ್ಲಿ ಇನ್ನೂ ಒಗ್ಗರಣೆ ಹಾಕಿ ಸ್ಪೆಷಲ್ ಅಡಿಗೆ ಮಾಡಲಿಕ್ಕಿಲ್ಲ. ಸಂಸ್ಕಾರಯುಕ್ತವಾದದ್ದಕ್ಕೆ ಸಂಸ್ಕೃತ ಅಂತ ಹೆಸರು. ಸರಿ, ಒಂದು ಕಥೆ ನೋಡೋಣ. ನಿಮಗೆ ಹಿಂದೆ ಹೇಳಿದ್ದೆ ಅನಿಸುತ್ತೆ, ಆದರೆ ಇನ್ನೊಂದು ಸರ್ತಿ ಹೇಳ್ತೇನೆ, ನಿಧಾನಕ್ಕೆ ಕೇಳಿಸ್ಕೊಳ್ಳಿ ಸರಿಯಾಗಿ. ಇವತ್ತಿನ ಪರಿಸ್ಥಿತಿಯನ್ನು ಒಂದು ಅಣಕ ಮಾಡುವ ಒಂದು ಹಿಂದಿ ಕಥೆ. ಕಶ್ಚನ ವೈಶ್ಯ ಆಸೀತ್, ವ್ಯವಹಾರಂ ಕರೋತಿ ಸ್ಮ, ಕ್ರಯ ವಿಕ್ರಯಣಂ. ಸಾಮಗ್ರಿಗಳನ್ನು ತಗೊಳ್ತಿದ್ದ, ಸಾಮಗ್ರಿಗಳನ್ನು ದುಡ್ಡು ಕೊಟ್ಟು ಕೊಡ್ತಿದ್ದ. ಕ್ರಯ ವಿಕ್ರಯಣಂ. ವೈಶ್ಯ ಇತ್ಯುಕ್ತೆ ವಿಷಾಂ ಪ್ರಜಾನಾಂ ಯದ್ ಅವಶ್ಯಕಂ ತದ್ಯಾಪಯತಿ. ಪ್ರಜೆಗಳಿಗೆ ಏನು ಅಗತ್ಯವೋ ಅದನ್ನು ಆಯಾ ಕಾಲದಲ್ಲಿ ಅವರಿಗೆ ಒದಗಿಸ್ತಾನೆ ಅನ್ನುವ ವ್ಯವಹಾರಶೀಲನನ್ನು ವೈಶ್ಯ ಅಂತ ಕರೀತಾರೆ. ಇದು ಬಹಳ ಹಿಂದಿನ ಕಾಲದ ಕಥೆ. ತಸ್ಯ ಪತ್ನಿ ದ್ವಯಂ ಆಸೀತ್. ತಸ್ಯ, ಅವನಿಗೆ 2 ಹೆಂಡಂದ್ರಿದ್ರು. ಪತ್ನಿ ದ್ವಯಂ. ದ್ವೇ ಪತ್ನ್ಯೌ ಸ್ತಃ. ದ್ವೇ ಪತ್ನ್ಯೌ ಸ್ತಃ. ಎರಡನೇದು ಮದುವೆ ಆಗ್ಲಿಕ್ಕೆ ಕಾರಣ ಏನು ಅಂದರೆ, ಪ್ರಥಮ ವಂಧ್ಯಾ ಆಸೀತ್. ವಂಧ್ಯಾ ಇತ್ಯುಕ್ತೆ ಬಂಜೆ. ಬಂಜೆ ಅಂದರೆ ಮಕ್ಕಳಾಗಿರಲಿಲ್ಲ ಅವಳಿಗೆ. ಆ ಯೋಚನೆಯನ್ನು ಮುಂದೆ ವ್ಯವಹಾರ ನಡೆಸಲಿಕ್ಕೆ ಒಬ್ಬ ಮಗ ಬೇಕು. ಅತಃ ಸಹ ದ್ವಿತೀಯಾಂ ಉವಾಹ.
ಉವಾಹ ಅಂದರೆ ವಿವಾಹವಾದ. ನಾವು ವಿವಾಹವಾದನು ಅನ್ನೋದನ್ನು ಉವಾಹ ಅಂದುಬಿಡ್ತಾರೆ ಅವರು. ಎರಡನೆಯವಳನ್ನು ಮದುವೆ ಆದ. ತತ್ರ ದ್ವಿತೀಯಾಯಾಂ ಏಕಃ ಪುತ್ರಃ ಜಾತಃ. ಪ್ರಥಮಾ ವಂದ್ಯಾ ಆಸೀತ್ ಕಿಲ ಸಾ ನ ಚುಕೋಪ, ಅವಳು ಕೋಪ ಮಾಡಿಕೊಳ್ಳಿಲ್ಲ. ನ ಚುಕೋಪ, ಅವಳು ಕೋಪವನ್ನು ಮಾಡಿಕೊಳ್ಳಿಲ್ಲ. ನ ಕೋಪಂ ಸಾ ಪ್ರಾಪ್ತವತಿ, ಕೋಪಂ ಸಾ ನ ಪ್ರಾಪ್ತವತಿ. ತಂ ಪುತ್ರಂ ಸರ್ವದಾ ಅಂಕೆ ಏವ ಸಂಸ್ಥಾಪ್ಯ ಸರ್ವತ್ರ ಅಟಿತವತಿ, ಸರ್ವತ್ರ ಗತವತಿ, ಗತವತಿ. ಪುತ್ರಸ್ಯ ಕೃತೆ ಆಹಾರಂ ದತ್ತವತಿ, ಕ್ರೀಡಾಂ ತೇನ ಸಾಕಂ ಕ್ರೀಡಾಂ ಕ್ರೀಡಿತವತಿ. ಮಗುವಿಗೆ ಏನೇನು ಬೇಕೋ ಎಲ್ಲ ಮಾಡ್ತಿದ್ಲು. ಏನು ಬೇಕು, ಒಂದು ದಿವಸ ಏಕಂ ರಜಃ ಅಪಿ, ಒಂದು ಧೂಳು ಕೂಡ ಅದರ ಮೈಗೆ ತಾಗದ ಹಾಗೆ ನೆಲದಲ್ಲಿ ಇಡ್ಲಿಕ್ಕೆ ಬಿಡ್ತಿರ್ಲಿಲ್ಲ, ನೋಡ್ಕೊಳ್ತಿರ್ಲಿಲ್ಲ, ಅಳ್ಳಿಕ್ಕೆ ಬಿಡ್ತಿರ್ಲಿಲ್ಲ. ಏನು ಬೇಕು ಕೇಳಿದ ತಕ್ಷಣ ಕೊಟ್ಬಿಡುದು. ಏವಂ ಸಾ ತಸ್ಯ ಪುತ್ರಸ್ಯ ಅತೀವ ಪ್ರೀತ್ಯ ಪಾಲನಂ ಕೃತವತಿ. ದಿನಾನಿ ಗತಾನಿ, ಮಾಸಾನ್ಯಪಿ ಗತಾನಿ, ವರ್ಷಾಣ್ಯಪಿ ಗತಾನಿ. 10 ವರ್ಷ ಸಮನಂತರಂ ವೈಶ್ಯಃ ಮನಸಿ ಚಿಂತಿತವಾನ್, ಮಮ ಆಯುಷ್ಯಂ ಕ್ಷೀಣಮಸ್ತಿ, ಇತಃ ಬಹುದಿನಂ ಅಹಂ ನ ಜೀವಾಮಿ. ಅತಃ ಕಿಂಚಿತ್ ಪತ್ರಲೇಖಂ ಕೃತ್ವಾ ಪಿತ್ರಾರ್ಜಿತಂ ಯದಸ್ತಿ ತತ್ ವಿಭಾಗಂ ಕೃತ್ವಾ ದಾಯಭಾಗಂ ಕೃತ್ವಾ, ದಾಯಭಾಗ ಅಂದರೆ ಆಸ್ತಿ ವಿಭಾಗ, ದಾಯಭಾಗಂ ಕೃತ್ವಾ ಕಸ್ಯೈ ದಾತವ್ಯಂ ಯಾವತ್ ಇತಿ ಲಿಖಿತ್ವಾ ಸಹ ಮೃತವಾನ್. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ, ಇವರಿಗಿಷ್ಟು ಜಾಗ, ಇವರಿಗಿಷ್ಟು ತೋಟ, ಇವರಿಗಿಷ್ಟು ಮನೆ, ಏತೆ ವಸ್ತೂನಿ, ಏತಾನಿ ವಸ್ತೂನಿ ಏತಸ್ಯೈ ಅಂತೆಲ್ಲ ಬರೆದಿಟ್ಟಿದ್ದ. ಸತ್ತ, ಸಹ ಮೃತವಾನ್, ಮರಣಂ ಪ್ರಾಪ್ತವಾನ್. ತತ್ರ 10 ದಿನಾತ್ಮಕಂ ಕಾರ್ಯಂ ಸರ್ವಂ ಸಂಪನ್ನಂ, ಪುನಃ 13 ದಿನಾತ್ಮಕಮಪಿ ಸಂಪನ್ನಂ. ತೇಷಾಂತು ಇತೋಪಿ ಅಧಿಕಂ ವರ್ತತೆ, 17 ದಿನಪರ್ಯಂತಂ ಭವತಿ. ಅಂತೆ ತಸ್ಯೈ ಕಿಂ ದಾತವ್ಯಮಾಸೀತ್, ದಾಯಭಾಗಂ ಯದಾಸೀತ್ ತಸ್ಯೈ ದಾತವ್ಯಂ ತತ್ ಸಾ ಸ್ವೀಕೃತವತಿ. ಸ್ವೀಕೃತ್ಯ ಪುತ್ರಂ ಭೂಮೌ ಸಂಸ್ಥಾಪ್ಯ ಸಾ ಗತವತಿ. ಪ್ರಥಮ ಯಾ ಆಸೀತ್, ಯತೋಹಿ ಮಾತುಃ ಸ್ಮರಣಮೇವ ನಾಸೀತ್ ತಸ್ಯ ಪುತ್ರಸ್ಯ, ಏಷಾ ಮಮ ಮಾತಾ ಇತ್ಯೇವ ಸ ನ ಜ್ಞಾತವಾನ್. ಏಷಾ ಏವ ಮಮ ಮಾತಾ ಇತಿ ಪುತ್ರಃ ಅಪಿ ಅಚಿಂತಯತ್, ಚಿಂತಿತವಾನ್. ಯತೋಹಿ ತಸ್ಯೈ ಅನ್ಯಂ ಕಾರ್ಯಮಾಸೀತ್, ಅತಃ ಸಾ ಸರ್ವದಾ ಸಾ ಕಿಮಪಿ ಕರ್ಮ ಕರೋತಿ ಕಿಲ ಪ್ರಥಮ, ಅತಃ ಅನ್ಯಂ ಕಾರ್ಯಂ ನಾಸ್ತಿ ತಸ್ಯೈ, ಅತಃ ಸಾ ಏವಮೇವ ಕರೋತಿ ಇತಿ ಕೃತ್ವಾ ಸಹ ಸದಾ ಸರ್ವದಾ ತ್ಯಕ್ತವತಿ ಪುತ್ರಂ. ಪರಂತು ಇದಾನೀಂ ಕಿಮಭವತ್, ಪುತ್ರಂ ಸಹ ಭೂಮೌ ಸಂಸ್ಥಾಪ್ಯ ಅಥವಾ ಸ್ಥಾಪಯಿತ್ವಾ ಸಾ ಗತವತಿ. ಸರ್ವೇಪಿ ಪೂರ್ವಂ ಕಿಂ ಚಿಂತಿತವಂತಹ ಸರ್ವೇಪಿ ಜನಾಃ ಅನ್ಯೇ, ಆಹಾ ಕೀದೃಶೀ ಸಪತ್ನಿ ಏಷಾ, ಯತೋಹಿ ಪುತ್ರಃ ನಾಸ್ತಿ ಇತಿ ಕಾರಣತಃ ತಸ್ಯಾಹ ಪುತ್ರಸ್ಯ ಉಪರಿ ಕ್ರೋಧಃ ಭವತಿ ಅನ್ಯೇಷಾಂ ಕೃತೆ, ಪರಂತು ಏಷಾ ನ ಕದಾಪಿ ಕ್ರೋಧಂ ಪ್ರದರ್ಶಿತವತಿ, ಕದಾಪಿ ಕ್ರೋಧಂ ನ ಪ್ರದರ್ಶಿತವತಿ. ಕಥಂ ಸ್ಯಾತ್ ಏತಾದೃಶಿ ಸ್ತ್ರೀ ಅಸ್ಮಾಕಂ ಸಮಾಜೆ ಅಸ್ತಿ ಇತ್ಯೇತತ್ ಮಹಾ ಅದ್ಭುತಮೇತತ್ ಮಹದದ್ಭುತಂ ಇತಿ ಸರ್ವೇ ಚಿಂತಿತವಂತಃ. ಪರಂತು ಯದಾ ತಸ್ಯಾಹ ದಾಯಭಾಗಃ ಲಬ್ಧಃ ಸಾ ಪುತ್ರಂ ಸಂಸ್ಥಾಪ್ಯ ಗತವತಿ. ಸರ್ವೇಪಿ ಚಿಂತಿತವಂತಹ, ಓ
वैश्यस्य कारणात् सा इतः पर्यन्तम् आसीत्, इदानीं तस्यै आशा नास्ति, सा गतवती इति। परन्तु सा गतवती, तदनन्तरं पुत्रस्य पालनम् एतस्याः एव उपरि अभवत्। ಮಗುವನ್ನು ನೋಡಿಕೊಳ್ಳೋ ಜವಾಬ್ದಾರಿ ತನ್ನ ತಾಯಿಗೆ ಬಂತು. ಪರಂತು ಸಹ 10 ವರ್ಷಾಣ್ಯಭೂವನ್, 10 ವರ್ಷ ಆಗಿದೆ, ಸಹ ರಿಂಗಣಂ ಕೃತ್ವ ಗತವಾನ್ ಆಸೀತ್. ರಿಂಗಣ ಅಂದರೆ ಅಂಬೆಕಾಲಿಟ್ಕೊಂಡೇ ಓಡಾಡ್ತಾ ಇದ್ದಾನೆ. 10 ವರ್ಷ ಆಗಿದೆ. ಎತ್ತಿಕೊಂಡು ಅಭ್ಯಾಸ ಹೇಗಾಗಿತ್ತು ಅಂದರೆ ನಡೆದು ಗೊತ್ತೇ ಇಲ್ಲ. ಒಂದು ದಿವಸ ಆ ಮಗುವಿಗೆ ಏನು ಧೂಳಾಗಬಾರ್ದು ಹಾಗೆ ಹೀಗೆ ಅಂತ ಎತ್ತುಕೊಂಡದ್ರ ಪರಿಣಾಮ ಏನು ಅಂದರೆ, ಅದು ಸ್ವಲ್ಪ ಹೊತ್ತು ಹೀಗೆ ರಿಂಗಣ ಮಾಡಿ ಅಂಬೆಗಾಲಿಟ್ಕೊಂಡು ಹೋಗಿ ಚೂರು ಧೂಳಾಯಿತು, ಅಕ್ಷಿ ಅನ್ಲಿಕ್ಕೆ ಶುರುವಾಯಿತು. ಬೆಬ್ಬೆಬ್ಬೆ ಅಂತ ಮಾತಾಡ್ಲಿಕ್ಕೆ ಬರ್ತಿಲ್ಲ, ನಿಲ್ಲಿಕ್ಕೆ ಗೊತ್ತಾಗ್ತಿಲ್ಲ, ಏನಿಲ್ಲ. 8 ಮಗಕ್ಕೆ ನನ್ನ ಮಗ ದಂಟು ಅಂತ ಹೇಳ್ದಂತ ಒಂದು ಗಾದೆ ಇದೆ. ಇದು ದಂಟು ಹೇಳಲಿಕ್ಕೂ ಬರಲಿಲ್ಲ. ಆ ಥರದ ದುಷ್ಟ ಪರಿಸ್ಥಿತಿ ಬಂದೋಯ್ತು. ತಾಯಿಗೆ ಗಾಬರಿ ಆಗೋಯ್ತು. ಏನಾಗ್ತಿದೆ, ನನ್ನ ಮಗುವನ್ನು ನೋಡ್ಕೊಳ್ತಾಳೆ ಅಂತ ಅಂದ್ಕೊಂಡ್ರೆ ಇದು ಹೀಗಾಗೋಯ್ತಲ್ವ ಎಂದು ಯೋಚನೆನೇ ಮಾಡಲಿಲ್ಲಲ್ಲ ಅಂತ. ಅಲ್ಲಿಗೆ ಆ ಕಥೆ ಮುಗೀತು ಅಷ್ಟೇ. ಆದರೆ ಬಿಟ್ಟು ಹೋದ್ಲಲ್ಲ, ಆ ಕತೆ, ಆ ಬಿಟ್ಟು ಹೋದ ಪ್ರಥಮ ಯಾ ಆಸೀತ್ ತಸ್ಯಾಹ ನಾಮ ಸ್ವಾರಸ್ಯಮಸ್ತಿ. ತಸ್ಯಾಹ ನಾಮ ಮೀಸಲಾತಿ ಇತಿ. ಮೀಸಲಾತಿ ಅಂದರೆ ರಿಸರ್ವೇಷನ್. ಅವಳ ಹೆಸರು ರಿಸರ್ವೇಷನ್. ಓ ಕಥಾ ಸಮ್ಯಕ್ ಅಸಿದ್ವಾ? ಯತೋಹಿ ಶಾಸ್ತ್ರೆ ಕಿಮಸ್ತಿ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ. ಅನ್ನದಾನಂ ಏಕಸ್ಮಿನ್ ದಿನೇ ಕ್ರಿಯತಾಂ. ಹಸಿವಾಗ್ತಾ ಇದೆ, ಈಗ ಕೊಡಿ, ನಾಳೆನೂ ಕೊಡಿ, ನಾಳ್ದು ಕೊಡಿ, ಅದರ ನಾಳ್ದು ಕೊಡಿ. ಔದಾಸೀನೇನ ಸಹ ಸರ್ವದಾ ಮಗ್ನಃ ಏವ ಭವತಿ. ಖಾದತಿ ಸ್ವಪಿತಿ. ತಸ್ಮಿನ್ ದಿನೇ ಏಕಾ ಕಥಾ ಉಕ್ತಾ ಕಿಲ ಮया ಕಣಿಕಾ. ಕಶ್ಚನ ಕರ್ಮಕರः ಆಸೀತ್. ತಸ್ಯ ಕರ್ಮ ಕರ್ತುಂ ಬಹು ಆಶಾ ಆಸೀತ್. ಪರಂತು ಯಃ ಕೋಪಿ ಕರ್ಮ ನ ದದಾತಿ ಸ್ಮ. का समस्या इत्युक्ते सः आगत्य यजमानं प्रति पृच्छति स्म, किमपि कर्म ददातु, अहं कार्यं करोमि. परन्तु एका समस्या अस्ति. का समस्या? अहं यदा निद्रायाः समयात् उत्तिष्ठामि तदा बुभुक्षा बाधते. निद्रातः यदा उत्तिष्ठामि तदा बुभुक्षा बाधते. बुभुक्षानन्तरं सम्यक् खादामि खलु, खादनानन्तरं किञ्चित् पुनः निद्रा आगच्छति. एतावदेव. निद्रां कृत्वा अनन्तरम् अहं पुनः कार्यं करोमि. किं कार्यं? भोजनं कार्यम्. एवम् एतेषां जनानां यदा कर्म नास्ति, केवलं भोजनं लभ्यते, तदा किं भवति? इतोपि सम्यक् वक्तव्यं चेत् सर्कस् भवन्ति. ब्याम्बू, बाम्बे सर्कस् किमपि भवति अत्र. तत्र सिंहाः भवन्ति. तेषां बाल्यतः एव तान् सर्वान्नपि किं एकत्र बद्ध्वा एव तान् पालयन्ति. किमुच्यते? परन्तु कदापि वने गत्वा सः स्व आहारं न मार्गते. ताನೇ ಹೋಗಿ ಬೇಟೆಯಾಡಿ ಆಹಾರ ಹುಡುಕಿ ತಿನ್ನಲ್ಲ. किं भवति तेन? 10 वर्षपर्यन्तं यदा वनम् अगत्वा सर्कस् मध्ये एव प्रकोष्ठे कदाचित् उपविश्य एकस्मिन् दिने तं त्यजति यजमानः, गच्छ कुत्रापि इति. तस्य प्राणिहननं न ज्ञायते. कथं तत्र आक्रमणं कर्तव्यमित्येव न ज्ञायते. किं भवति तेन?
ಮ್ರಿಯತೆ. ವಯಂ ತಥಾ ಭವಾಮಹ. ಹೊಟ್ಟೆಗೆ ಹಸಿವಿಗೆ ಆಗ ಊಟ ಕೊಡಬೇಕು ಅನ್ನೋದು ಸತ್ಯ. ಆದರೆ ಆವಾಗ ಕೊಡಬೇಕಷ್ಟೇ ಹೊರತು ಮತ್ತೆ ಅವರಿಗೆ ಕಾರ್ಯಂ ದಾತವ್ಯಂ, ಇನ್ನೊಂದೇನೋ ಕೆಲಸ ಕೊಡಬೇಕು. ಕೊಟ್ಟರೆ ಆ ಕೆಲಸ ಮಾಡಿ ಬೆವರು ಸುರಿದಾಗ ಹಸಿವು ಚೆನ್ನಾಗಾಗುತ್ತೆ, ಮತ್ತೆ ಆ ಅನ್ನದ ಬಗ್ಗೆ ಬೆಲೆ ಗೊತ್ತಿರುತ್ತೆ. ಇಲ್ಲ ಅಂದರೆ 10 ಸಟಕ ಹಾಕ್ಕೊಂಡು ಅರ್ಧಮರ್ಧ ಚೆಲ್ಲಿ ಕೆಳಗೆ ಹಾಕಿ ಇನ್ನೊಬ್ರಿಗೆ ಬೈದು ಅಲ್ಲಿ ಅನ್ನನ್ನು ತಮಾಷೆ ಮಾಡ್ತಾ ಅಥವಾ ಅನ್ನ ಸರಿ ಇಲ್ಲ ಹಾಗೆ ಹೀಗೆ ಅಂತ ಅದರ ಬಗ್ಗೆ ಆಕ್ಷೇಪ ಮಾಡ್ತಾ ಎದೋಗ್ತಾನೆ. ಯಾವಾಗ ಅನ್ನದ ಬೆಲೆ ಗೊತ್ತಾಗುತ್ತೆ ಅಂದರೆ ಯದಾ ವಯಮೇವ ಕರ್ಮ ಕೃತ್ವ ಭೋಜನಂ ಕುರ್ಮಃ ತದಾ ತಸ್ಯ ಅನ್ನಸ್ಯ ಮೌಲ್ಯಂ ಜಾನೀಮಃ. ನಮಗೆ ಅನ್ನದ ಬೆಲೆ ಗೊತ್ತಾಗಬೇಕು ಅಂದರೆ ನಾವು ದುಡ್ದಿರಬೇಕು. ಈಗ ಅಧ್ಯಯನಕ್ಕೆ ಸಮಯ ಕೊಟ್ಟಿದ್ದಾರೆ, ದೊಡ್ಡವರು ದುಡಿತಾ ಇರ್ತಾರೆ. ಆದರೆ ಆಗಲೂ ಚಿಕ್ಕ ಪುಟ್ಟ ಮನೆಯ ಕೆಲಸಗಳನ್ನು ನಾವು ಮಾಡ್ಕೋಬೇಕು. ಗೃಹ ಕರ್ಮ ಕರ್ತವ್ಯಂ. ಗೃಹ ಕರ್ಮ ಅಸ್ತಿ ಇತಿ ಸರ್ವೇ ಕಿಂ ವದಂತಿ, ಶಾಲಾಯಾಂ ಯದುಕ್ತಂ ಕರ್ಮ ತದೇವ ಗೃಹ ಕರ್ಮ ಇತಿ ಚಿಂತಯಂತಿ. ತನ್ನ ಗೃಹ ಕರ್ಮ ತತ್ ಶಾಲಾಯಾಹ ಕರ್ಮ ಗೃಹೇ ಕ್ರಿಯತೆ ತಾವದೇವ. ಶಾಲೆಯಲ್ಲಿ ಹೇಳಿದ ಕರ್ಮವನ್ನು ಮನೆಯಲ್ಲಿ ಮಾಡ್ತಿದ್ದೀವಿ ಅಂತ ಅಷ್ಟೇ ಅರ್ಥ. ಅದು ಮನೆ ಕೆಲಸ ಅಲ್ಲ. ಮನೆ ಕೆಲಸ ಮನೆಯದ್ದೇ, ಶಾಲೆ ಕೆಲಸ ಮನೆಯಲ್ಲಿ ಮಾಡ್ತಿದ್ದೀವಿ, ಅದೊಂದು ಜವಾಬ್ದಾರಿ, ಮನೆಯಲ್ಲೂ ಮರ್ತು ಹೋಗಬಾರ್ದು ಅನ್ನೋದಕ್ಕೋಸ್ಕರ. ಆದರೆ ಮನೆ ಕೆಲಸ ಬಿಟ್ಟು ಗೃಹ ಕರ್ಮ ತ್ಯಕ್ತ್ವ ಕದಾಪಿ ನ ಗಂತವ್ಯಂ. ಹೀಗೆ ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು ಅಂತ ಬಂದಾಗ ಆ ಶಬ್ದವೇ ಅಲ್ಲಿಯ ವಿಶೇಷತೆಗಳನ್ನು ಹೇಳ್ತಾ ಹೋಗುತ್ತೆ. ಅಂದರೆ ಈಗ ಜಾಯ ಅಂತ ಶಬ್ದ ಇದೆ. ಜಾಯ ಅಂದರೆ ಇವಳಲ್ಲಿ ಜಾಯತೆ, ಮಕ್ಕಳು ಹುಟ್ಟುತ್ತಾರೆ, ಅದರಿಂದ ಅವಳಿಗೆ ಜಾಯ ಅಂತ ಹೆಸರು. ಭಾರ್ಯ ಅಂತಿದೆ. ಭಾರ್ಯ ಅಂದರೆ ಭ್ರಿಯತೆ ಅನಯ, ಇವಳು ಮನೆಯ ಕುಟುಂಬವನ್ನೆಲ್ಲ ಭರಣೆ ಮಾಡ್ತಾಳೆ, ನೋಡ್ಕೊಳ್ತಾಳೆ ಚೆನ್ನಾಗಿ. ಮಕ್ಕಳನ್ನು, ಗಂಡನನ್ನು, ಬಂದ ಅತಿಥಿಗಳನ್ನು, ಆಚೆ ಈಚೆ ಪಕ್ಕದ ನೆರೆ ಹೊರೆಗಳನ್ನು ಎಲ್ಲವನ್ನು ನೋಡ್ಕೊಳ್ತಾಳೆ ಅವಳು. ಆದ್ದರಿಂದ ಅವಳಿಗೆ ಭಾರ್ಯ. ಅವ್ರಿಗೆ ಬೇಕಾದಾಗೆ ವ್ಯವಸ್ಥೆ ಮಾಡಬೇಕು, ಇವರನ್ನು ನೋಡ್ಕೋಬೇಕು. ಇಷ್ಟೆಲ್ಲ ವ್ಯವಸ್ಥೆ ಮಧ್ಯದಲ್ಲಿ ತನ್ನ ವೈಯಕ್ತಿಕ ಆಸೆಯ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕು. ಇದು ಭಾರ್ಯ. ಅಂದರೆ ಇದೆಲ್ಲ ನಿಮಗೆ ಸಂಸ್ಕೃತ ಕಲ್ತರೆ ಆ ಶಬ್ದ ಹೇಳುವಾಗಲೇ ಎಂಥ ಮುಖ್ಯವಾದ ಅಂಶವನ್ನು ಆ ಪದ ಹೇಳುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ಪಾತೀತಿ ಪಿತಾ, ಪಾಲಿಸುತ್ತಾನೆ, ನೋಡಿಕೊಳ್ಳುತ್ತಾನೆ. ಆಮೇಲೆ ಮುಂದೆ ತಂದೆದ್ದಾಯಿತು. ತಂದೆ ಆದಮೇಲೆ ಮತ್ತೆ ಗಂಡ ಸಿಗ್ತಾನೆ ಹೆಣ್ಣಿಗಾದರೆ, ಆವಾಗ ಪತಿ. ಪಾತಿ ಪಿತಾ. ಮೊದಲು ಕಾಪಾಡಿಕೊಳ್ಳುವವನು, ಅದರಿಂದಾಗಿ ಅವನು ಪಿತಾ. ಆಮೇಲೆ ಕಾಪಾಡೋನಿಗೆ ಪತಿ. ಅದು ತಿ ಅನ್ನೋದು ಇಕಾರವನ್ನು ಹೇಳೋದು ಮುಂದಿನ ಲೈಫಲ್ಲಿ ಅವನು ನೋಡ್ಕೊಳ್ತಾನೆ, ಅಲ್ಲಿ ತನಕ ತಂದೆ ನೋಡ್ಕೊತಾನೆ. ಹಾಗಾಗಿ ಸದಾ ರಕ್ಷಣೀಯಳು ಅನ್ನೋ ಅರ್ಥದಲ್ಲಿ ಆ ಶಬ್ದಗಳಿವೆ. ಅಂದರೆ ಆ ಶಬ್ದಗಳೆಲ್ಲ ನಾವು ಅದರ ಹಿಂದೆ ಊಹೆ ಮಾಡ್ತಾ ಹೋದರೆ ಸಂಸ್ಕೃತ ಕಲಿಯೋದರ ಲಾಭ ಅದು. ಮೊದಲೊಂದು ಸುಮ್ಮನೆ ರಾಮ ಶಬ್ದವನ್ನು ಒಂದು ಸರ್ತಿ ಅಭ್ಯಾಸ ಮಾಡೋಣ. ಅದರ ವಿಭಕ್ತಿಗಳೆಲ್ಲ ಗೊತ್ತಾದರೆ ಒಂದು ಸರ್ತಿ, ಈಗ ಒಂದು ನೆಕ್ಸ್ಟ್ ಕ್ಲಾಸಿಗೆ ನಿಮಗೆ ಕೆಲಸ ಏನು ಅಂತಂದರೆ ಒಂದು ಶಬ್ದವನ್ನು ಅಭ್ಯಾಸ ಮಾಡ್ಕೋಬೇಕು. ಅದರ ಹಿಂದೆ ಮುಂದೆ ಮೇಲೆ ಕೆಳಗೆ, ಹಿಂದಿನಿಂದ ವಾಪಸ್ ಕೇಳಿದ್ರೆ ವಾಪಸ್ಸು, ಮುಂದಿಂದ ಕೇಳಿದ್ರೆ ಮುಂದಿದ್ದು ಎಲ್ಲ ಹೇಳಲಿಕ್ಕೆ ಬರಬೇಕು. ಓಕೆನಾ? ರೆಡಿ? ಹಾಂ. ನಾನು ಪ್ರಥಮ, ಸಂಬೋಧನಾ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಇಷ್ಟು 7 ವಿಭಕ್ತಿಗಳು. ಅದರಲ್ಲಿ 2ನೇ ವಿಭಕ್ತಿ ಅದನ್ನು ಅಂದರೆ 2ನೇ ಸಾಲಿನಲ್ಲಿ ಬರೋದನ್ನು ಸಂಬೋಧನಾ ಪ್ರಥಮ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ರಾಮಃ ರಾಮೋ ರಾಮಾಹ, 2 ಸಲ ಹೇಳಿ. ರಾಮಂ ರಾಮೋ ರಾಮಾನ್, ರಾಮೇಣ ರಾಮಾಭ್ಯಾಂ ರಾಮೈಃ, ಹೇಳು ಗಟ್ಟಿ ಹೇಳು. ರಾಮಾಯ ರಾಮಾಭ್ಯಾಂ ರಾಮೇಭ್ಯಃ, ರಾಮಾತ್ ರಾಮಾಭ್ಯಾಂ ರಾಮೇಭ್ಯಃ, ರಾಮಸ್ಯ ರಾಮಯೋಃ ರಾಮಾಣಾಂ,
ರಾಮಸ್ಯ ರಾಮಯೋಃ ರಾಮಾಣಾಂ ರಾಮೇ ರಾಮಯೋಃ ರಾಮೇಷು ರಾಮೇ ರಾಮಯೋಃ ರಾಮೇಷು ರಾಮೇ ರಾಮಯೋಃ ರಾಮೇಷು. ನಿಮಗೆ ಇದೊಂದು ಶಬ್ದ ಕರೆಕ್ಟ್ ಬಂದರೆ ಆ ಸಂಬೋಧನೆ ಒಂದು ಬಿಟ್ಟೆ ಹೇ ರಾಮ ಹೇ ರಾಮೌ ಹೇ ರಾಮಾಹ ಹೇ ರಾಮ ಹೇ ರಾಮೌ ಹೇ ರಾಮಾಹ ಹೇ ರಾಮೌ ಹೇ ರಾಮೌ ಹೇ ರಾಮಾಹ. ನೀವು ಹೇ ರಾಮ ಅಂದರೆ ಹೇ ಅಂತ ಕರೀಲೇಬೇಕು ಅಂತಿಲ್ಲ, ರಾಮ ಅಂತಲೂ ಕರಿಬೋದು. ಆದರೆ ಅದು ಗೊತ್ತಾಗ್ಲಿ ಅಂತ ಹೇ ಅಂತ ಹಾಕಿರ್ತಾರೆ, ಅಥವಾ ರೇ ಅಂತ ಹಾಕ್ತಾರೆ, ಅಥವಾ ಭೋ ಅಂತ ಹಾಕ್ತಾರೆ. ಒಂದು ವಿಶೇಷ ಏನಂದರೆ ಇದನ್ನು ನೀವು ಚೆನ್ನಾಗಿ ಕಲ್ತ್ರೆ ನಿಮಗೆ ಮಿನಿಮಮ್ 1,00,000 ಶಬ್ದಗಳು ಬಾಯಲ್ಲಿದ್ದ ಹಾಗೆ, ಸರಿಯಾಗಿ ಕಲ್ತ್ರೆ 1,00,000 ಶಬ್ದ. ಯಾಕೆಂದರೆ ರಾಮ ಶಬ್ದದ ಹಾಗೆ ಯಾವುದೆಲ್ಲ ಇದೆಯೋ ಅದೆಲ್ಲದರ ರೂಪ ಹೀಗೇನೆ. ಆಸಂದಹ ಅಂತಿದ್ರೆ ಆಸಂದಹ ಆಸಂದವು ಆಸಂದಾಹ ಆಸಂದಂಬ ಆಸಂದವು ಆಸಂದಾನ ಆಸಂದೇನ ಆಸಂದಾಭ್ಯಮ ಆಸಂದೈಹಿ ಆಸಂದಾಯ ಆಸಂದಾಭ್ಯಮ ಆಸಂದೇಭ್ಯ ಆಸಂದಾತ್ ಆಸಂದಾಭ್ಯಮ ಆಸಂದೇಭ್ಯ ಆಸಂದಸ್ಯ ಆಸಂದಯೋ ಆಸಂದಾನಮ ಆಸಂದೇ ಆಸಂದಯೋ ಆಸಂದೇಶು ಬಂತು. ಅದು ಕ್ರಿಯಾಪದ. ಇನ್ನೊಮ್ಮೆ ಹೇಳ್ಕೊಡ್ತೇನೆ. ಇದು ಶಬ್ದ ರಾಮ ಅನ್ನೋದು ನಾಮಪದ, ನೇಮ್, ಸುಬಂಧ ಅಂತ ಹೇಳ್ತಾರೆ ಅದಕ್ಕೆ. ಸುಪ್ ಪ್ರತ್ಯಯ ಅದೆಲ್ಲ ಬೇಡ ನಿಮಗೆ. ನಿಮಗೆ ಆ ಶಬ್ದ ಈಗ ಒಂದು 18 ಶಬ್ದ ಇದೆ, 18 ಅಂತ ಇಟ್ಕೊಳ್ಳಿ. ಇಲ್ಲೆಲ್ಲೋ ಒಂದು ಚೂರು ಆಚೆ ಈಚೆ ಸೇಮ್. ಅದರಲ್ಲಿ 18 ಶಬ್ದದಲ್ಲೂ 12-13 ಶಬ್ದ ಇನ್ನೂ ಪ್ರಧಾನ. ಆ 12 ಶಬ್ದ ನಿಮಗೆ ಕರೆಕ್ಟ್ ಎಲ್ಲೂ ತಪ್ಪಿಲ್ಲದೆ ಬರುತ್ತೆ ಅಂದರೆ ನೀವು ಆಲ್ಮೋಸ್ಟ್ 50% ಶಬ್ದಗಳನ್ನು ಸಂಸ್ಕೃತದಲ್ಲಿ ನಿಮಗೊಂದು ಹೇಳ್ತೇನೆ, ಅದನ್ನು ಯೋಚನೆ ಮಾಡ್ಕೊಂಡು ಆಮೇಲೆ ಅರ್ಥ ಮಾಡ್ಕೊಳ್ಳಿ. ಈಗ ರಾಮ ಶಬ್ದ ಇದೆಯಲ್ವಾ, ಅದರ ಮೂಲ ಧಾತುವಿಗೆ ಹೆಸರು ರಮ್ ಅಂತ. ರಮ್ ಕ್ರೀಡಾಯಾಮ್ ಅಂತ ಧಾತು. ಲೀಲಾಜಾಲವಾಗಿ ಕ್ರೀಡೆ ರೂಪದಲ್ಲಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಅಥವಾ ಕ್ರೀಡಾ ರೂಪವಾಗಿ ಯಾವಾಗಲೂ ವಿಹರಿಸ್ತಾ ಇರ್ತಾನೆ. ಅದರಿಂದ ಅವನಿಗೆ ರಾಮ ಅಂತ ಹೆಸರು. ರಮಂತೆ ಅತ್ರ ಯೋಗಿನಃ. ಇವನಲ್ಲಿ ಯೋಗಿಗಳೆಲ್ಲ ಆಟ ಆಡ್ತಾರೆ, ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ ಅಂತ ಅರ್ಥ. ಈ ರಮು ಒಂದು ಧಾತುವನ್ನು ಇಟ್ಟುಕೊಂಡು, ರಮ್ ಅನ್ನುವ ಒಂದು ರೂಟನ್ನು ಇಟ್ಟುಕೊಂಡು ಮಿನಿಮಮ್ 10,00,000 ಶಬ್ದ ಹುಟ್ಟುತ್ತೆ. 10,00,000 ಶಬ್ದ ಹುಟ್ಟುತ್ತೆ. ಅಂದರೆ ನಮ್ಗೆ ಒಂದು ಸರಿಯಾಗಿ ಕಲಿತು ಅಭ್ಯಾಸ ಮಾಡಿದರೆ ಅದೇ ಥರದ ಇನ್ನೆಷ್ಟೆಷ್ಟಿದೆಯೋ ಅದೆಲ್ಲವೂ ಗೊತ್ತಾಗುತ್ತೆ ನಮಗೆ. ಅವ್ಯಯಗಳು ಮಾತ್ರ ನಮಗೆ ನೆನಪಿಟ್ಕೊಂಡು ಬೇರೆ ಬೇರೆ ಥರ. ಅವ್ಯಯಕ್ಕೂ ಸಮಸ್ಯೆ ಏನಿಲ್ಲ ಅಂದರೆ ಅದಕ್ಕೆ ಮತ್ತೆ ರೂಪ ಚೇಂಜ್ ಆಗೋದಿಲ್ಲ, ಅದು ಒಂದೇ ಥರ ಇರುತ್ತೆ. ಆದರೆ ಇಲ್ಲಿ ರಾಮ ಶಬ್ದದಲ್ಲಿ ಇಲ್ಲೇ 21 + 3 24 ಅಕ್ಷರ ಆಯಿತಾ. 21 ಅಂದರೆ 7 × 3 ಆಯಿತು. ಏಕವಚನ, ದ್ವಿವಚನ, ಬಹುವಚನ. ಪ್ರಥಮ, ದ್ವಿತೀಯ, ಸಪ್ತ, ಅದು 7 ಆಯಿತು. ಆಮೇಲೆ ಸಂಬೋಧನ, ಅಲ್ಲಿಗೆ 24 ಆಯಿತಾ. ಇದು ರಮಧಾತುವಿಗೆ ಒಂದು ಮುಖ. ಇದನ್ನು ನೀವು ಆಕಾರ ಅಂತ ಸ್ತ್ರೀಲಿಂಗ ಮಾಡಿದರೆ ರಮ ಆಯಿತು. ರಮ ಶಬ್ದದಲ್ಲಿ ಮತ್ತೆ 24 + 3 27 ಆಯಿತು. ಈ ರಮಧಾತುವಿಗೆ 10 ಲಕಾರ ಇದೆ. ಒಂದೊಂದು ಲಕಾರದಲ್ಲಿ 9 ರೂಪ ಇರುತ್ತೆ. 90 ಆಯ್ತು ಅಲ್ಲಿಗೆ. ಅದರ ಕರ್ಮಣಿ ಪ್ರಯೋಗ, ಕರ್ತರಿ ಪ್ರಯೋಗ ಇದೆ. ಅದರ ಅನಿಯರ್ ಪ್ರತ್ಯಯ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಅದರ ತಪ್ರತ್ಯಯ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಅದರ ಗಂಜ್ ಪ್ರತ್ಯಯ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಅದರ ತವತು ಪ್ರತ್ಯಯ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಅದರ ಶತ್ರು ಪ್ರತ್ಯಯ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಅದಕ್ಕೆ ಶಾನಚ್ ಬಂದರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಅಕಸ್ಮಾತ್ ಅದು ಪರಸ್ಮೈ ಪದ, ಆತ್ಮನಿ ಪದ ಆದರೆ ಮತ್ತೆ 10 ಆಯಿತು. ಪರಸ್ಮೈ ಪದದಲ್ಲಿ 10 ಲಕಾರಗಳು, ಆತ್ಮನೇ ಪದದಲ್ಲಿ ಮತ್ತೆ 10 ಲಕಾರ. ರಮತಿ ಅಂತನೂ ಇದೆ, ರಮತೆ ಅಂತನೂ ಇದೆ. ಆಗ ರಮತಿ, ರಮತಿ, ರಮತಃ, ರಮಂತಿ ಆಯ್ತಾ. ಹಾಗೆ ರಮತೆ, ರಮೇತೆ, ರಮಂತೆ. ನಾನು ಹೇಳಲಿಕ್ಕೆ ಏನು ಹೊರಟೆ ಅಂದರೆ, ಸಂಸ್ಕೃತ ನೀವು ಒಂದು ಚೂರು ಶುರು ಮಾಡಿದರೆ, ಚೆನ್ನಾಗಿ ಕಲ್ತು ಬಿಟ್ರೆ ಉಳಿದಿದ್ದು ತಾನಾಗಿ ಈಸಿ. ಅದು ಶುರು ಮಾತ್ರ ಸ್ವಲ್ಪ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ಅದರಲ್ಲಿ ಬಿದ್ದುಬಿಡ್ಬೇಕು. ಫಸ್ಟ್ ಪಟ 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 ಅಭ್ಯಾಸ ಮಾಡಬೇಕು. ಒಂದು ಸರ್ತಿ ನಿಮ್ಗೆ ಅಭ್ಯಾಸ ಆದರೆ ಆಮೇಲೆ ನಿಮಗೆ ಅದರ ಹಿಡಿತವೇ ಬೇರೆ ಥರ. ನಿಮ್ಗೆ ಏನು ಕೇಳಿದ್ರು ಖುಷಿ ಆಗುತ್ತೆ, ಏನು ಕೇಳಿದ್ರು ಅದರ ಎಟಮಾಲಜಿ ಬಿಡಿಸಿ ಅರ್ಥ ಮಾಡ್ಕೊಳ್ಳಿಕ್ಕೆ ಖುಷಿ ಕೊಡುತ್ತೆ. ಹಾಗಾಗಿ ರಾಮ ಶಬ್ದ ಒಂದು ಕಲ್ತರೆ ನೀವು 1,00,000 ಶಬ್ದ ಕಲ್ತ ಹಾಗೆ. ಹಾಗೆ ಇನ್ನೂ 14, 15 ಅಥವಾ 12 ಅಂತ ಇಟ್ಕೊಂಡ್ರೆ ಅಷ್ಟು ಶಬ್ದ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಒಂದೊಂದರಲ್ಲಿ 1,1 ಲಕ್ಷ, 20 ಲಕ್ಷ ಶಬ್ದಗಳು ನಿಮಗೆ ಬಂದ್ಬಿಟ್ಟ ಹಾಗೆ. ಅಷ್ಟು ಪದ ಇದೆ ಅಂತ ಅನ್ನೋದೇ ನಮ್ಗೆ ದೊಡ್ಡ ಆಶ್ಚರ್ಯ. ಜಗತ್ತಿನಲ್ಲಿ ಈ ಭಾಷೆಯಲ್ಲಿ ಇರುವಷ್ಟು ಶಬ್ದಗಳು ನೀವು ಜಗತ್ತಲ್ಲಿ ಯಾವ ಮೂಲೆಯಲ್ಲಿ ಹುಡುಕಿದ್ರೂ ಸಿಗಲ್ಲ. ಎಲ್ಲ ಭಾಷೆದು ಮಿಕ್ಸ್ ಮಾಡಿ ಟೋಟಲ್ ಮಾಡಿ ಹಾಕಿದ್ರು ಸಂಸ್ಕೃತದ ಕಾಲು ಭಾಗ ಅಲ್ಲ, 1% ತೂಗಲ್ಲ.
ಬೇರೆ ಭಾಷೆಗಳದ್ದು. ಹಾಗಾಗಿ ನಾವು ಅಂಥ ಸಂಸ್ಕೃತವಾದ, ಸಮೃದ್ಧವಾದ, ಸಂಸ್ಕಾರಯುಕ್ತವಾದ ನಮ್ಮ ಸಂಸ್ಕೃತಿಯನ್ನು ತಿಳಿಸುವ ಭಾಷೆಯನ್ನು ನಾವು ಬಿಟ್ಟು ಇನ್ಯಾವುದೋ ಕಷ್ಟಪಟ್ಟು ಅರ್ಥ ಆಗದೇ ಇರೋದಕ್ಕೋಸ್ಕರ ಏನೇನೋ ಸ್ಪೆಲ್ಲಿಂಗ್ಗಳನ್ನು ಬರೆಯೋದೊಂಥರ, ಹೇಳೋದೊಂಥರ, ನೆನಪಿನ ಶಕ್ತಿಯಲ್ಲಿ ಮುಕ್ಕಾಲು ಭಾಷೆ ನೆನಪಿಟ್ಕೊಳ್ಳೋದ್ರಲ್ಲೇ ಹೋಗ್ಬಿಡುತ್ತೆ. ಈ ಸ್ಪೆಲ್ಲಿಂಗ್ ಹೀಗೆ ಯಾಕೆ, ಈ ಸ್ಪೆಲ್ಲಿಂಗ್ ಹಾಗೆ ಯಾಕೆ ಅಂತ ನೀವು ಬರೆಯೋದು ಕರೆಕ್ಟಾಗಿ ಗೊತ್ತಾದರೆ, ಓದೋದು ಅರ್ಥ ಆದರೆ ಮತ್ತೆ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಶಬ್ದದಲ್ಲಿ ಅಲ್ಲಿ ಅರ್ಥ ಹುಡುಕ್ಲಿಕ್ಕಿಲ್ಲ. ಟ್ರೀ, ಟ್ರೀ, TRE, ಯಾಕೆ ಟ್ರೀ, ಟ್ರೀ ಮಾತಾಡಬಾರ್ದು. ಆದರೆ ನೀವು ವೃಕ್ಷ ಅಂದರೆ ಹಾಗೆ ಹೇಳಲಿಕ್ಕೆ ಬರೋಲ್ಲ. ವೃಕ್ಷ ಅಂದರೆ ಅದಕ್ಕೆ ಅರ್ಥ ಇದೆ. ದಾರು ಅಂದರೆ ಅದಕ್ಕೆ ಅರ್ಥ ಇದೆ. ಪಾದಪ ಅಂದರೆ ಅರ್ಥ ಇದೆ. ತರು ಅಂದರೆ ಅರ್ಥ ಇದೆ. ಮಹೀರುಹ ಅಂದರೆ ಅರ್ಥ ಇದೆ. ಪ್ರತಿಯೊಂದಕ್ಕೂ ಬೇರೆ ಬೇರೆ ಇದೆ, ಒಂದೇ ಅರ್ಥ ಅಲ್ಲ. ನಾವೆಲ್ಲದನ್ನು ಸಿನೋನಿಮ್ ಅಂತೇಳಿ ಡಮ್ ಅಂತ ಮುಗಿಸ್ಬಿಡ್ತೇವೆ. ಸಂಸ್ಕೃತದಲ್ಲಿ ಪ್ರತಿಯೊಂದು ಶಬ್ದಕ್ಕೆ ಬೇರೆ ಬೇರೆಯೇ ಅದರ ಗುಣಧರ್ಮಗಳ ಲೆಕ್ಕಾಚಾರ ಇದೆ. ಅಷ್ಟು ಗೊತ್ತಾಗ್ಬಿಟ್ರೆ ನಮ್ಮ ಮರ ಹೇಳಿದ ತಕ್ಷಣವೇ ಅದರ ಇಷ್ಟು ಸ್ವರೂಪ ಇಮ್ಯಾಜಿನ್ ಮನಸ್ಸಿನಲ್ಲಿ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಅಂದರೆ ಅದು ಸಂಸ್ಕೃತದ ವೈಶಿಷ್ಟ್ಯ. ಅದೇ ನಾನೀಗ ಭಾರ್ಯ ಅಂದೆ, ಪತ್ನಿ ಅಂದೆ, ಜಾಯ ಅಂದೆ, ಎರಡಕ್ಕೂ ಎಲ್ಲಕ್ಕೂ ಅರ್ಥ ಒಂದೇ. ಆದರೆ ಅದರಲ್ಲಿ ಒಂದೊಂದು ಅವಳ ಮುಖಗಳ ಪರಿಚಯ ಇದೆ. ಅಂದರೆ ಈ ಥರ ಎಲ್ಲ ಶಬ್ದಗಳು ಜೃಂಭ ಅಂತಾರೆ. ಇದಕ್ಕೆ ಏನಂತಾರೆ ಹೇಳು? ಜೃಂಭ. ಜಂಭ ಬೇರೆ, ಜೃಂಭ. ಆಕಳಿಕೆಗೆ ಜೃಂಭ ಅಂತಾರೆ. ಜೃಂಭ ಏನು ಹೇಳು? ಜೃಂಭ. ಚಾಣಿ. 10 ಹೇಳಿಬಿಡೋಣ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಟ್, ಸಪ್ತ, ಅಷ್ಟೌ, ನವ, ದಶ. ಬುದ್ಧ ನವ, ಕೃಷ್ಣ, ಪರಶುರಾಮ, ಷಟ್ಟ ಪಂಚನ, ವಾಮನ, ತ್ರೀಣಿ, ಮತ್ಸ್ಯ, ದ್ವೇ, ವರಾಹ, ಚತ್ವಾರಿ, ವಾಮನ, ಪರಶುರಾಮ, ಸಪ್ತ, ಕೃಷ್ಣ, ಬುದ್ಧ, ಕಲ್ಕಿ. ಈ ಥರ ಇನ್ನೇನೇನೋ ಸಣ್ಣ ಪುಟ್ಟ ಆಟಗಳಿರುತ್ತೆ. ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಆದರೆ ರಾಮ ಶಬ್ದ ಒಂದನ್ನು ನಾನು ಬೇಕಾದರೆ ಒಂದು ಸರ್ತಿ ಗ್ರೂಪಲ್ಲಿ ಹಾಕ್ತೇನೆ, ಅದು ನೋಡ್ಕೊಂಡು ಒಂದು ಸರ್ತಿ ಕಲ್ತುಬಿಡಿ. ಅದು ನಿಮಗೆ ಯಾಕೆ ಚಿಕ್ಕನ್ನಲ್ಲಿ ನೀವು ಕಲ್ತು ಬಿಟ್ಟರೆ ಮತ್ತೆ ಎಲ್ಲವೂ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಈಗ ಒಂದು ಸರ್ತಿ ಕಲ್ತು ಬಿಟ್ಟರೆ ಮುಂದೆ ಇಡೀ ಎಲ್ಲ ಒಂದು ಸರ್ತಿ ಮತ್ತು ಚಿಕ್ಕವರು ಅಂತಂದರೆ ವಯಸ್ಸಿನಿಂದ ಚಿಕ್ಕವರಲ್ಲ, ಕಲಿಬೇಕು ಅನ್ನುವ ಆಸೆಯಲ್ಲಿ ಚಿಕ್ಕವರು. ವಯಸ್ಸಿನಲ್ಲಿ ಚಿಕ್ಕವರು ದೊಡ್ಡವರು ಅನ್ನೋದು ಅದು ದೇಹದ ಸಹಜವಾದ ಒಂದು ಗುಣ ಇರುತ್ತೆ. ಆದರೆ ಅದಕ್ಕಿಂತ ಹೆಚ್ಚು ಕಲಿಯುವ ಆಸೆಯಲ್ಲಿ ನಾವು ಚಿಕ್ಕವರಾದರೆ ಕಲೀಲಿಕ್ಕೆ ನೆನಪಾಗುತ್ತೆ. ಯಾಕೆಂದರೆ ವಿದೇಶಿಯರೆಲ್ಲ 10-20 ವರ್ಷ ಇಲ್ಲಿ ಬಂದು ಕೂತು ಕಲ್ತು ಹೋಗ್ತಾರೆ. ನಾವು ಕೂತ ತಕ್ಷಣ ನೋಡಿ, ಈಗ ನಾನು ರಾಮ ಅಂತ ನಿಮಗೆ ಆರಾಮಾಗಿ ಹಿಂಗೆ ಹೇಳ್ಕೊಟ್ಬಿಟ್ಟೆ. ಅವರಿಗೆ ನಾನು ಇದನ್ನು ಹೇಳ್ಕೊಡ್ಬೇಕಿತ್ತು ಅಂದರೆ ರಾಮ ಅಂತ ಶುರು ಮಾಡುವ ಮುಂಚೆನೇ ಅವರಿಗೆ ಮೊದಲು ಬಾಯಿ ಶುರು ತಿದ್ದುದೇ ಒಂದು ವರ್ಷದ ಕೆಲಸ. ಉಚ್ಚಾರಣೆ ಬರಲ್ಲ. ಅವರು ಮಾಧವ ಅಂದರೆ ಮ್ಯಾಢವ್ ಅಂತಾರೆ. ಅವರನ್ನು ಮೊದಲು ಮಾಧವ ಅಂತ ತಿದ್ದುವಷ್ಟರಲ್ಲಿ ಪ್ರಾಣ ಹೋಗಿರುತ್ತೆ. ಆದ್ರೆ ಅವರು ಹಠ ಹಿಡಿದು ಕಲಿತಾರೆ. ನಾಲಿಗೆ ಶುದ್ಧಿ ಇಲ್ಲ ಅವರಿಗೆ, ಪಾಪ ಇಲ್ಲಿಯ ಪರಿಸರದ ಒಗ್ಗುವುದಿಲ್ಲ. ಹಾಗಿದ್ರೂ ಎಲ್ಲ ಜೀವಮಾನ ಬಿಟ್ಟು, ಸಂಪತ್ತು ಬಿಟ್ಟು, ಮನೆ ಬಿಟ್ಟು, ಹೆಂಡತಿ ಬಿಟ್ಟು, ಮಕ್ಕಳು ಬಿಟ್ಟು ಎಲ್ಲ ಬಂದು ಬಿಟ್ಟು ಕಲಿತಾರೆ. ನಮ್ಗೆ ಇಲ್ಲೇ ಇದ್ದು ನಾವು ಕಲಿಯಲ್ಲ ಅಂದರೆ ನಮ್ಮ ದಡ್ಡತನ ಆಗುತ್ತೆ, ಮೂರ್ಖತನ ಆಗುತ್ತೆ. ಮುಂದೊಂದು ದಿವಸ ಪಶ್ಚಾತ್ತಾಪ ಪಡುವ ಪ್ರಸಂಗ ಬರುತ್ತೆ. ಅದಾಗದೇ ಇರೋದಕ್ಕೋಸ್ಕರ ಈಗ ಹೇಗಿದ್ರೂ ನಿಮ್ಗೆ ಸ್ವಲ್ಪ ಸಮಯ ಸಿಗುತ್ತೆ. ನೀವು ಕರೆಕ್ಟಾಗಿ ಕಲಿತೀರಿ ಅಂದರೆ 6 ತಿಂಗಳಲ್ಲಿ ನಿಮ್ಗೆ ಚೆನ್ನಾಗಿ ಬೇಸಿಕ್ ಅಂತೂ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಎಷ್ಟು ಬೇಕಾದರೂ ಆಮೇಲೆ ನೀವೇ ಓದ್ಕೊಳ್ಬಹುದು ಬೇಕಾದ ಸಂಗತಿಗಳನ್ನು. ಪಾಠ ಪುಸ್ತಕದ ಕೆಲವು ಮುಖಗಳನ್ನು ನಾನು ತೋರಿಸ್ತಾ ಹೋಗ್ತೇನೆ, ನೀವು ಅದನ್ನು ನೋಡ್ಕೊಳ್ತಾ ಹೋದರೆ ಆಯಿತು. ಅದರ ಜೊತೆಗೆ ನೀವು ಮಾಡಬೇಕಾದದ್ದೇನು ಅಂದರೆ ವಾರ್ತೆ ಕೇಳೋದು ಅಭ್ಯಾಸ ಮಾಡಿ. ಸುಧರ್ಮ ಪತ್ರಿಕೆ ಸಿಕ್ಕಿದರೆ ಅದನ್ನು ತರಿಸ್ಕೊಳ್ಳಿ, ಅಥವಾ ಸಂದೇಶ ಅಂತ ಒಂದು ಪತ್ರಿಕೆ ಬರುತ್ತೆ ತಿಂಗಳಿದ್ದು, ಇದು ದಿನದ್ದು. ಬಿಟ್ಟರೆ ಸಣ್ಣ ಸಣ್ಣ ಕಥೆಗಳದ್ದು ಯಾವುದಾದ್ರೂ ಸಂಸ್ಕೃತದ ಪುಸ್ತಕಗಳು ಸಿಕ್ಕಿದರೆ ಸುಮ್ಮನೆ ಅದನ್ನು ಓದ್ತಾ ಇರಿ. ಅಥವಾ ಇನ್ನೂ ನೀವು ಸರಿಯಾಗಿ ಯೋಚನೆ ಮಾಡೋದಾದರೆ ನೀವು ಏನೇನು ನಿತ್ಯ ಸ್ತೋತ್ರಗಳನ್ನು ಹೇಳ್ಕೊಳ್ತೀರಿ ಅದನ್ನು ಒಂಥರ ಬರ್ಕೊಳ್ಳಿ. ನನಗೆ ಕೇಳಿ, ಇಲ್ಲಿ ನೀವು ಯಾವ ಸ್ತೋತ್ರ ಹೇಳ್ಕೊಳ್ತೀರೋ ಅದರ ಅರ್ಥ ಏನು ಅಂತ ನೀವೇ ಹೇಳಿ. ನಿಮ್ಗೆ ಗೊತ್ತಾಗದೇ ಇದ್ದದ್ದು ನಾನು ಹೇಳ್ತೀನಿ.
ಆಗ ನೀವು ನಿತ್ಯ ಹೇಳ್ಕೊಳ್ಳೋದು ಖುಷಿಯಿಂದ ಹೇಳ್ಕೊಬೋದಲ್ವಾ, ನೀವೇನು ಹೇಳ್ತೀರಿ ಅಂತ. ಇಲ್ಲ ಅಂದರೆ ಗಣಮಣ ಗುಣಮುಣು ದುಣುಮುಣು ಅಂತ ಹೇಳ್ತಿರ್ತೀವಿ, ದೇವರಿಗೂ ಅರ್ಥ ಆಗಲ್ಲ, ನಮಗಂತೂ ಮೊದಲೇ ಗೊತ್ತಿಲ್ಲ, ಬಿಡ್ತೇವೆ ಕೊನೆಗೆ. ಅವನೇನು ಅನ್ಕೋತಾನೆ, ಏನು ಹೇಳ್ತಾನೋ ಅರ್ಥ ಆಗಲ್ಲ ಅಂತ ಬಿಡ್ತಾನೆ. ನಾವೇನು ಅನ್ಕೋತೀವಿ, ದೇವರು ಅವನಿಗೆಲ್ಲ ಅರ್ಥ ಆಗುತ್ತೆ, ಅದರಿಂದ ಬಿಟ್ಬಿಡ್ತೇನೆ. ಭಕ್ತಿ ಮುಖ್ಯ ಅನ್ನೋದು ಸತ್ಯವೇ, ಆದರೆ ನಮಗೆ ಕಲಿಯೋ ಅವಕಾಶ ಇದ್ದಾಗ ನಾವು ಕಲಿಯದೇ ಇದ್ರೆ ತಪ್ಪಲ್ವಾ. ಕಾಲಿದ್ದು ಯಾರೋ ಹೊಡಿಲಿಕ್ಕೆ ಬಂದಾಗ ಓಡಲಿಲ್ಲ ಅಂದರೆ ನೀನು ಕಾಲು ಕೊಟ್ಟದ್ದು ಯಾಕೆ, ಓಡಲಿಕ್ಕೆ ತಾನೇ. ಈ ಕಾಲೇ ಇಲ್ಲದ ಪ್ರಾಣಿ ಓಡ್ಲಿಕ್ಕಾಗಲ್ಲ, ಕೈ ಕಾಲು ಕಟ್ಟ ಹಾಕಿದರೆ ಓಡ್ಲಿಕ್ಕಾಗಲ್ಲ ಪೆಡದಿಂದ. ಸರಿ, ಕಾಲು ಇದ್ದೂ ಕೂಡ ಒಬ್ಬ ಓಡಿಸ್ಕೊಂಡು ಬರ್ತಾ ಇದ್ದಾನೆ ಅಂತಂದಾಗ ನಾವು ಓಡಲ್ಲ ಅಂದರೆ ಕಾಲು ಇದ್ದದ್ದು ವೇಸ್ಟು ಅಂತ ಆಗುತ್ತೆ. ಸರಿ ಸಾಕು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ, ರೋಗಾನ್ಮೇ ನಾಶಯಾ ಶೇಷಾನ್, ಆಶು ಧನ್ವಂತರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು.